ಕಾರವಾರದ ಸಮೀಪದ ಕಡಲ ತೀರ ಪ್ರದೇಶಗಳಲ್ಲಿ ಮಳೆಗಾಲದ ರಾತ್ರಿ ರಸ್ತೆಗಳು ತುಂಬಾ ನಿಶಬ್ದವಾಗಿರುತ್ತದೆ. ವಿಶೇಷವಾಗಿ ನಗರದಿಂದ ಸ್ವಲ್ಪ ದೂರ ಇರುವ ಹಳೆಯ ಅರಣ್ಯ ರಸ್ತೆಗಳು ಮಂಜು ಮಳೆ ಮತ್ತು ಕಡಿಮೆ ಬೆಳಕಿಂದ ಮತ್ತಷ್ಟು ವಿಚಿತ್ರವಾಗಿ ಕಾಣುತ್ತದೆ. ಇದು ಅಂತ ಒಂದು ರಸ್ತೆಯಲ್ಲಿ ಆದ ಒಂದು ಘಟನೆ. ರಮೇಶ್ ಎಂಬ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ಕಾರವಾರದ ಕಡೆ ಒಮ್ಮೆ ಕೆಲಸದ ನಿಮಿತ್ತ ಹೋಗ್ಬೇಕಾಗ್ತಿತ್ತು. ಒಂದಿನ ಕೆಲಸ ತುಂಬಾ ತಡವಾಗಿ ಮುಗಿದ ಕಾರಣ ರಾತ್ರಿ 11 ಗಂಟೆ ನಂತರವೇ ಅವನು ಕಾರಿನಲ್ಲಿ ಕಾರವಾರದ ಕಡೆ ಹೊರಡ್ತಾನೆ. ಮಳೆ ತುಂತುರು ಸುರಿತಿತ್ತು. ರಸ್ತೆ ಎರಡು ಬದಿಯಲ್ಲಿ ದಟ್ಟವಾದ ಮರಗಳು, ಮಧ್ಯೆ ಮಾತ್ರ ಹಳೆಯ ಸ್ಟ್ರೀಟ್ ಲೈಟ್ಗಳು ಕಾಣಿಸ್ತಿದ್ದವು. ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ಮುಂದಿರುವ ರಸ್ತೆ ಮಾತ್ರ ಸ್ಪಷ್ಟವಾಗಿ ಕಾಣ್ತಿತ್ತು. ರಮೇಶ್ ಕಾರಿನ ಆಡಿಯೋ ಆನ್ ಮಾಡಿದ್ದ. ಆದ್ರೆ ಕೆಲವು ನಿಮಿಷಗಳ ನಂತರ ರೇಡಿಯೋದಲ್ಲಿ ಶಬ್ದಗಳು ಕಡಿದು ಬರುತ್ತಿದ್ದವು. ಕೆಲವೊಮ್ಮೆ ಹಾಡು ಬರ್ತಿತ್ತು, ಮತ್ತೆ ಕೆಲವೊಮ್ಮೆ ಕರ್ಕರಂಬ ಶಬ್ದ ಮಾತ್ರ ಕೇಳ್ತಿತ್ತು. ಅವನು ಅದನ್ನು ನೆಟ್ವರ್ಕ್ ಸಮಸ್ಯೆ ಎಂದುಕೊಂಡು ರೇಡಿಯೋ ಆಫ್ ಮಾಡ್ತಾನೆ. ರಸ್ತೆಯಲ್ಲಿ ಬೇರೆ ವಾಹನಗಳು ಬಹಳ ಕಡಿಮೆ ಇದ್ದವು. ಕೆಲವೊಮ್ಮೆ ದೂರದಲ್ಲಿ ಯಾವುದೋ ಟ್ರಕ್ನ ಬೆಳಕು ಕಾಣಿಸಿ ಮತ್ತೆ ಕತ್ತಲಿ ಮಾಯವಾಗ್ತಿತ್ತು. ಮಳೆ ಹೆಚ್ಚಾದ ಕಾರಣ ರಮೇಶ್ ಕಾರಿನ ವೇಗವನ್ನ ಕಡಿಮೆ ಮಾಡ್ಕೋತಾನೆ. ಸ್ವಲ್ಪ ದೂರ ಸಾಗಿದ ಮೇಲೆ ಅವನಿಗೆ ರಸ್ತೆ ಬದಿಯಲ್ಲಿ ಒಂದು ಹಳೆಯ ಮೈಲುಗಲ್ಲು ಕಾಣುತ್ತೆ. ಅದರಲ್ಲಿ ಮಳೆಯ ನೀರು ಹರಿತಿದ್ದು ಕಾರವಾರ ಎಂದು ಬರೆದಿದ್ದ ಅಕ್ಷರಗಳು ಅರ್ಧವಾಗಿ ಮಸುಕಾಗಿದ್ದವು. ಅದರ ಪಕ್ಕದಲ್ಲಿ ಒಂದು ಹಳೆಯ ದಾರಿ ಬಲಕ್ಕೆ ತಿರುಗ್ತಿತ್ತು. ಅವನಿಗೆ ಕ್ಷಣಕಾಲ ಗಾಬರಿ ಆಯ್ತು. GPS ಸಿಗ್ನಲ್ ಕಾಣಿಸ್ತಿರ್ಲಿಲ್ಲ. ಮೊಬೈಲ್ ನೆಟ್ವರ್ಕ್ ಕೂಡ ಬಹಳ ದುರ್ಬಲವಾಗಿತ್ತು. ಅವನು ಕಾರನ್ನು ನಿಲ್ಲಿಸದೆ ನಿಧಾನವಾಗಿ ಮುಂದೆ ಸಾಗ್ತಾನೆ. ಸುಮಾರು 5 ನಿಮಿಷ ನಂತರ ಕಾರಿನ ಹಿಂಬದಿಯ ಕನ್ನಡಿಯಲ್ಲಿ ಅವನಿಗೊಂದು ಮಬ್ಬಾದ ಬೆಳಕು ಕಾಣಿಸುತ್ತೆ. ಮೊದಲಿಗೆ ಅದು ಬೈಕ್ ಅಂತ ಅನ್ಕೋತಾನೆ. ಆದ್ರೆ ಆ ಬೆಳಕು ಕೆಲವೊಮ್ಮೆ ಹತ್ತಿರ ಬರ್ತಿದ್ರೆ ಇನ್ನ ಕೆಲವೊಮ್ಮೆ ದೂರ ಸಾಗ್ತಿತ್ತು. ಅವನು ಕಾರಿನ ವೇಗವನ್ನ ಹೆಚ್ಚು ಮಾಡ್ತಾನೆ. ಆದ್ರೆ ಆ ಬೆಳಕು ಇನ್ನು ಹಿಂಬದಿಯಲ್ಲೇ ಕಾಣ್ತಿತ್ತು. ಇಷ್ಟು ರಾತ್ರಿ ಈ ರಸ್ತೆಯಲ್ಲಿ ಯಾರಾದ್ರೂ ಬರ್ತಿರ್ಬಹುದು ಎಂದು ಮನಸ್ಸನ್ನ ಸಮಾಧಾನ ಮಾಡ್ಕೋತಾನೆ. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಚಾದ ಅಂಗಡಿ ಅವನಿಗೆ ತೋರುತ್ತೆ. ಅಂಗಡಿಯ ಮುಂದೆ ಹಳೆಯ ಲ್ಯಾಂಟನ್ ಬೆಳಕು ಮೆನುಗ್ತಿತ್ತು. ರಮೇಶ್ ಕಾರನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾನೆ. ಅಂಗಡಿಯಲ್ಲಿ ಮಧ್ಯ ವಯಸ್ಕನೊಬ್ಬ ಚಾ ಮಾಡ್ತಿದ್ದ. ರಮೇಶ್ ಕೇಳ್ತಾನೆ, ಅಣ್ಣ, ಈ ದಾರಿ ಕಾರವಾರ್ಗೆ ಹೋಗುತ್ತಂತ. ಅಂಗಡಿಯವನು ಅವನನ್ನ ಕೆಲವು ಕ್ಷಣ ಗಮನವಾಗಿ ನೋಡ್ತಾನೆ. ಆಮೇಲೆ ಹೋಗುತ್ತೆ, ಆದ್ರೆ ಮುಂದಿರೋ ಅರಣ್ಯ ರಸ್ತೆಯಲ್ಲಿ ನಿಧಾನವಾಗಿ ಹೋಗಿ, ಮಳೆ ಬಂದರೆ ಮಂಜು ತುಂಬಾ ದಟ್ಟವಾಗುತ್ತೆ ಅಂತ ಹೇಳ್ತಾನೆ. ರಮೇಶ್ ಚಾ ಕುಡಿತಿದ್ದಾಗ ಅಂಗಡಿಯವನು ಮತ್ತೊಂದು ಮಾತು ಕೇಳ್ತಾನೆ. ಕೆಲವರು ರಾತ್ರಿ ಈ ದಾರಿಯಲ್ಲಿ ಕಾರಿನ ಹಿಂಬದಿಯಲ್ಲಿ ಬೆಳಕು ಕಾಣುತ್ತೆ ಅಂತ ಹೇಳ್ತಾರೆ. ಆದರೆ ಅವರು ನಿಲ್ಲಿಸಿ ನೋಡಿದಾಗ ಯಾರು ಇರುವುದಿಲ್ಲ. ನೀವು ಅಂಥದ್ದೇನಾದ್ರೂ ನೋಡಿದ್ರೆ ಭಯ ಪಡ್ಬೇಡಿ. ಮಳೆಯಲ್ಲೂ ಮಂಜಿನಲ್ಲೂ ಬೆಳಕು ವಿಚಿತ್ರವಾಗಿ ಕಾಣ್ಬೋದಂತ ಹೇಳ್ತಾನೆ. ರಮೇಶ್ ಅದನ್ನ ಕೇಳಿ ನಗ್ತಾನೆ. ಹೌದಣ್ಣ, ನಾನು ಕೂಡ ಸ್ವಲ್ಪ ಹೊತ್ತಿನ ಹಿಂದೆ ಹಿಂಬದಿಯಲ್ಲಿ ಬೆಳಕು ಕಂಡೆ. ಬಹುಶಃ ಬೈಕ್ ಇರ್ಬೋದಂತ. ಅಂಗಡಿಯವನು ಏನು ಕೂಡ ಹೇಳದೆ ಚಾ ಕಪ್ ತೊಳೆಯಲು ಸ್ಟಾರ್ಟ್ ಮಾಡ್ತಾನೆ. ರಮೇಶ್ ಮತ್ತೆ ತನ್ನ ಕಾರಲ್ಲಿ ಪ್ರಯಾಣವನ್ನ ಸ್ಟಾರ್ಟ್ ಮಾಡ್ತಾನೆ. ಮುಂದಿನ ಕೆಲವು ಕಿಲೋಮೀಟರ್ ಇನ್ನಷ್ಟು ನಿಶಬ್ದವಾಗಿದ್ದವು. ಮಳೆ ಕಡಿಮೆ ಆದರೂ ಮಂಜು ಹೆಚ್ಚಾಗಿತ್ತು. ಕಾಡಿನ ಹೆಡ್ಲೈಟ್ಗಳು ಮಂಜಲ್ಲಿ ಬಿದ್ದು ಬಿಳಿ ಗೋಡೆಯಂತೆ ಕಾಣ್ತಿತ್ತು. ಅವನು ನಿಧಾನವಾಗಿ ಕಾರು ಚಲಾಯಿಸ್ತಿದ್ದ. ಆಗ ರಸ್ತೆ ಬದಿಯಲ್ಲಿ ಯಾರೋ ನಿಂತಿರುವಂತೆ ಅವನಿಗೆ ಕಾಣುತ್ತೆ. ಕಪ್ಪು ರೇನ್ಕೋಟ್ ಧರಿಸಿದ ವ್ಯಕ್ತಿಯಂತೆ ಕಂಡ ಆಕೃತಿ. ಕಾರಿನ ಬೆಳಕು ಹತ್ತಿರ ಬಂದ ಕ್ಷಣ ಮರಗಳ ಹಿಂದೆ ಸರಿದಂತಾಯ್ತು. ರಮೇಶ್ ತಕ್ಷಣ ಬ್ರೇಕ್ ಹಾಕ್ಲಿಲ್ಲ. ಆದ್ರೆ ಅವನ ಹೃದಯದ ಬಡಿತ ವೇಗವಾಗಿತ್ತು. ಬಹುಶಃ ಯಾರಾದ್ರೂ ಪ್ರಯಾಣಿಕ ಇರ್ಬೋದು ಅಂತ ಅನ್ಕೊಂಡ್ರು. ಇಷ್ಟು ರಾತ್ರಿ ಆ ಕಾಡಿನ ಮಧ್ಯೆ ಯಾರಿರ್ಬೋದಂತ ಅವನಿಗೆ ಅರ್ಥ ಆಗುದಿಲ್ಲ. ಸ್ವಲ್ಪ ದೂರ ಸಾಗಿದ ಮೇಲೆ ಅವನು ಧೈರ್ಯ ಮಾಡಿ ಕಾರನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾನೆ. ಲೈಟ್ ನ ಬೆಳಕು ಇನ್ನೂ ಮುಂದೆ ಇರುವ ರಸ್ತೆ ಮೇಲೆ ಬೀಳ್ತಿತ್ತು. ಅವನು ಕಾರಿಂದ ಇಳಿದು ಟಾರ್ಚ್ ನ ಆನ್ ಮಾಡ್ತಾನೆ. ರಸ್ತೆ ಬದಿಯಲ್ಲಿ ಒದ್ದೆಯಾದ ಹುಲ್ಲು, ಮಳೆನೀರು ಮತ್ತು ದಟ್ಟ ಮರಗಳ ನೆರಳು ಮಾತ್ರ ಅವನಿಗೆ ಕಾಣ್ತಿದ್ದೆ ಹೊರತು ಅಲ್ಲಿ ಯಾರು ಕೂಡ ಇರಲಿಲ್ಲ. ಅವನು ಮತ್ತೆ ಕಾರಿನತ್ತ ಹೊರಟಾಗ ದೂರದಲ್ಲಿ ಸಮುದ್ರದ ಅಲೆಗಳ ಶಬ್ದದಂತೆ ಒಂದು ಗದ್ದಲ ಕೇಳುತ್ತೆ. ಆದ್ರೆ ಆ ಪ್ರದೇಶ ಸಮುದ್ರದಿಂದ ಸಾಕಷ್ಟು ದೂರದಲ್ಲಿತ್ತು. ರಮೇಶ್ ಒಂದ್ ಕ್ಷಣ ನಿಲ್ತಾನೆ. ಅವನಿಗೆ ಹಿಂದೆ ಯಾರೋ ನಡೆದು ಬರುವಂತೆ ಭಾಸವಾಗುತ್ತೆ. ಅವನು ತಕ್ಷಣ ಹಿಂದೆ ನೋಡ್ತಾನೆ. ಆದ್ರೆ ಅಲ್ಲಿ ಯಾರು ಕೂಡ ಇರಲಿಲ್ಲ. ಆದರೆ ಒದ್ದೆಯಾದ ರಸ್ತೆ ಮೇಲೆ ಕಾರಿನ ಹಿಂಭಾಗದ ಕಡೆಗೆ ಹೋಗುವಂತೆ 2 ಹೆಜ್ಜೆ ಗುರುತು ಅವನಿಗೆ ಕಾಣುತ್ತೆ. ಮಳೆ ನೀರು ಹರಿತಿದ್ದ ಕಾರಣ ಅದವನಿಗೆ ಕರೆಕ್ಟ್ ಆಗಿ ತೋರ್ತಿರ್ಲಿಲ್ಲ. ರಮೇಶ್ ಜಾಸ್ತಿ ಯೋಚನೆ ಮಾಡದೆ ಮತ್ತೆ ಕಾರ್ ಹತ್ತಿ ಬಾಗಿಲನ್ನ ಲಾಕ್ ಮಾಡ್ತಾನೆ. ಕಾರು ಮುಂದೆ ಸಾಗ್ತಿದ್ದಂತೆ ಮತ್ತೆ ರೇಡಿಯೋ ಇದ್ದಕ್ಕಿದ್ದಾಗೆ ಆನ್ ಆಗುತ್ತೆ. ಈ ಬಾರಿ ಹಾಡು ಕೇಳಿಸ್ಲಿಲ್ಲ. ಕೇವಲ ಮಬ್ಬಾದ ಧ್ವನಿಯಲ್ಲಿ ಯಾರೋ ಹಿಂದೆ ನೋಡ್ಬೇಡ ಅಂತ ಹೇಳಿದಂತೆ ಅವನಿಗೆ ಭಾಸವಾಗುತ್ತೆ. ಅವನು ತಕ್ಷಣ ರೇಡಿಯೋನ ಆಫ್ ಮಾಡ್ತಾನೆ. ಕೆಲವು ನಿಮಿಷಗಳ ನಂತರ ದೂರದಲ್ಲಿ ಒಂದು ಚೆಕ್ ಪೋಸ್ಟ್ ನ ಬೆಳಕು ಕಾಣುತ್ತೆ. ಅಲ್ಲಿಬ್ಬರು ಪೊಲೀಸರು ನಿಂತಿದ್ದರು. ರಮೇಶ್ ಕಾರನ್ನು ನಿಲ್ಲಿಸಿ ಅವರಿಗೆ ಆಗಿದ್ನಲ್ಲಿ ವಿವರಿಸ್ತಾನೆ. ಪೊಲೀಸರು ಅವನ ಮಾತು ಕೇಳಿ, ಈ ರಸ್ತೆಯಲ್ಲಿ ಮಂಜು ಮತ್ತು ಬೆಳಕಿನ ರಿಫ್ಲೆಕ್ಷನ್ ಅಲ್ಲಿ ಹಲವರಿಗೆ ಭ್ರಮೆ ಆಗುತ್ತೆ. ಮಳೆಯ ಸಮಯದಲ್ಲಿ ಹೆಡ್ಲೈಟ್ಗಳು ಮರಗಳ ಮೇಲೆ ಬಿದ್ದು ಚಲಿಸುವ ನೆರಳಿನಂತೆ ಕಾಣುತ್ತದೆ.
ನೀವೊಬ್ಬರೇ ಪ್ರಯಾಣ ಮಾಡುತ್ತಿದ್ದರಿಂದ ಭಯ ಹೆಚ್ಚಾಗಿರ್ಬೋದಂತ ಅವ್ರು ಹೇಳ್ತಾರೆ. ನಂತರ ಅವರು ಅವನಿಗೆ ಸುರಕ್ಷಿತವಾಗಿ ಮುಂದೆ ಹೋಗುವಂತೆ ಎಚ್ಚರ ನೀಡ್ತಾರೆ. ರಮೇಶ್ ಕಾರು ಚಲಾಯಿಸುತ್ತಾ ಮುಂದಿನ ಪಟ್ಟಣ ತಲುಪಿದಾಗ ರಾತ್ರಿ ಸುಮಾರು 1:30 ಆಗಿತ್ತು. ಒಂದು ಸಣ್ಣ ಲಾಡ್ಜಲ್ಲಿ ಕೊಠಡಿ ತಗೊಂಡು ವಿಶ್ರಾಂತಿ ಪಡೀಲಿಕ್ಕೆ ಮುಂದಾಗ್ತಾನೆ. ಆ ರಾತ್ರಿ ಅವನಿಗೆ ನಿದ್ರೆನೇ ಸರಿಯಾಗಿ ಬರ್ತಿರ್ಲಿಲ್ಲ. ಬೆಳಿಗ್ಗೆ ಕಾರಿನ ಹಿಂಭಾಗವನ್ನ ಚೆಕ್ ಮಾಡಿದಾಗ ಮಣ್ಣಿನ ಮಬ್ಬಾದ ಗುರುತುಗಳು ಅವನಿಗೆ ಕಾಣುತ್ತೆ. ಅವು ಸಾಮಾನ್ಯವಾಗಿ ರಸ್ತೆ ಬದಲಿ ನಿಂತಾಗ ಬರುವ ಗುರುತಂತೆ ಇದ್ದವು. ಅವನಿಗೆ ಆ ಚಾಂಗಡಿಯನ್ನು ಹೇಳಿದ ಮಾತು ನೆನಪಾಗುತ್ತೆ. ಮಳೆಯಲ್ಲೂ ಮಂಜಿನಲ್ಲೂ ಬೆಳಕು ವಿಚಿತ್ರವಾಗಿ ಕಾಣ್ಬೋದೆನ್ನೋದು. ರಮೇಶ್ ಈ ಘಟನೆಗೆ ಅತೀಂದ್ರಿಯ ಕಾರಣ ಇರಬಹುದೆಂದು ಎಂದಿಗೂ ಖಚಿತವಾಗಿ ಹೇಳಲಿಲ್ಲ. ಆದರೆ ಆ ರಾತ್ರಿ ಅವನು ಅನುಭವಿಸಿದ ಭಯ, ಅನುಮಾನ ಮತ್ತು ನಿಶಬ್ದತೆಯನ್ನು ಅವನು ಜೀವನದಲ್ಲಿ ಮರೆಯಲ್ಲ. ಎಂದಿಗೂ ಅವನು ಕಾರವಾರದ ಕಡೆ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಆ ಹಳೆಯ ಅರಣ್ಯ ರಸ್ತೆಯಲ್ಲಿ ಕಾರಿನ ವೇಗವನ್ನ ಕಡಿಮೆ ಮಾಡುತ್ತಾನೆ. ಮಂಜಿನೊಳಗೆ ದೂರದಲ್ಲಿ ಯಾವುದಾದ್ರೂ ಮಬ್ಬಾದ ಬೆಳಕು ಕಾಣಿಸಿದ್ರೆ ಅವನ ಮನಸ್ಸಲ್ಲಿ ಅದೇ ಪ್ರಶ್ನೆ ಮೂಡುತ್ತೆ. ಆ ರಾತ್ರಿ ನಾ ಕಂಡಿದ್ದು ನಿಜವಾಗಿಯೂ ಮತ್ತೊಂದು ವಾಹನದ ಬೆಳಕನ್ನ ಅಥವಾ ನನ್ನ ಭಯವೇ ನಂಗೆ ಆ ರೀತಿ ಮಾಡಿತ್ತಂತ. ಕಾರವಾರದ ಮಳೆಗಾಲದ ರಾತ್ರಿಗಳು ವಿಭಿನ್ನವಾಗಿರ್ತದೆ. ಸಮುದ್ರದ ಗಾಳಿ, ಅರಣ್ಯದ ತೇವವಾದ ವಾಸನೆ, ಮಂಜಿನಿಂದ ಮಸುಕಾದ ರಸ್ತೆ ಇವೆಲ್ಲ ಸೇರಿ ಆ ದಾರಿಗಳಿಗೆ ಒಂದು ವಿಚಿತ್ರ ಮೌನವನ್ನ ಕೊಡುತ್ತದೆ. ಆ ರಾತ್ರಿ ಸಂತೋಷ್ ಎಂಬ ವ್ಯಕ್ತಿ ತನ್ನ ಹಳೆಯ ಕಪ್ಪು ಕಾರಿನಲ್ಲಿ ಅಂಕೋಲದಿಂದ ಕಾರವಾರದ ಕಡೆ ಬರ್ತಿದ್ದ. ಅವನೊಂದು ಕುಟುಂಬ ಕಾರ್ಯಕ್ರಮ ಮುಗಿಸಿಕೊಂಡು ತಡವಾಗಿ ಹೊರಟಿದ್ದ. ರಾತ್ರಿ ಸುಮಾರು 11:45 ಆಗಿತ್ತು. ಮಳೆ ತುಂತುರು ಸುರಿತಿತ್ತು. ರಸ್ತೆ ಎರಡೂ ಬದಿಯಲ್ಲಿ ದಟ್ಟವಾದ ಮರಗಳು, ಮಧ್ಯೆ ಮಧ್ಯೆ ಹಳೆಯ ವಿದ್ಯುತ್ ಕಂಬಗಳು ಮತ್ತು ಮಬ್ಬಾದ ಬೀದಿ ದೀಪಗಳು ಮಾತ್ರ ಕಾಣ್ತಿತ್ತು. ಸಂತೋಷ್ ನಿಧಾನವಾಗಿ ಕಾರು ಚಲಾಯಿಸ್ತಿದ್ದ. ಕಾರಿನ ಒಳಗೆ ಹಳೆಯ ಕನ್ನಡ ಹಾಡುಗಳು ನಿಧಾನವಾಗಿ ಕೇಳ್ತಿದ್ದವು. ಆದರೆ ಸ್ವಲ್ಪ ಸಮಯ ನಂತರ ಸಿಗ್ನಲ್ ಕಡಿದು ಬರ್ತಿತ್ತು. ಅವನು ರೇಡಿಯೋನ ಆಫ್ ಮಾಡ್ತಾನೆ. ಸ್ವಲ್ಪ ದೂರದಲ್ಲಿ ಅವನಿಗೆ ರಸ್ತೆ ಬದಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವಂತೆ ಕಾಣುತ್ತೆ. ಆ ವ್ಯಕ್ತಿ ಗಾಢ ಬಣ್ಣದ ಮಳೆಕೋಟು ಧರಿಸಿದ್ದ. ತಲೆಯ ಮೇಲೆ ಹೂಡಿದ್ದರಿಂದ ಮುಖ ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ. ಸಂತೋಷ್ ಮೊದಲಿಗೆ ಕಾರ್ ನಿಲ್ಲಿಸದೆ ಮುಂದೆ ಸಾಗಲು ಯೋಚಿಸಿದ್ದ. ಆದ್ರೆ ಆ ವ್ಯಕ್ತಿ ಕೈ ಎತ್ತಿ ಲಿಫ್ಟ್ ಕೇಳಿದಂತೆ ಅವನಿಗೆ ಕಂಡು ಬಂತು. ರಾತ್ರಿ ಮಳೆ, ನಿರ್ಜನ ರಸ್ತೆ, ಈ ಪರಿಸ್ಥಿತಿಯಲ್ಲಿ ಕಾರು ನಿಲ್ಲಿಸುವುದು ಸರಿ ಅಂತ ಅವನು ಕ್ಷಣಕಾಲ ಯೋಚನೆ ಮಾಡ್ತಾನೆ. ನಂತರ ಆ ವ್ಯಕ್ತಿ ಸಾಮಾನ್ಯ ಪ್ರಯಾಣಿಕನಂತೆ ಕಾಣ್ತಿದ್ದರಿಂದ ಅವನೋಗಿ ಗಾಡಿ ನಿಲ್ಲಿಸ್ತಾನೆ. ಕಾರವಾರದ ಕಡೆ ಹೋಗ್ತಿದ್ದೀರಂತ ಆ ವ್ಯಕ್ತಿ ಮೃದುವಾಗಿ ಕೇಳ್ತಾನೆ. ಹೌದು, ನೀವೆಲ್ಲಿಗೆ ಅಂತ ಸಂತೋಷ್ ಕೇಳ್ತಾನೆ. ಮುಂದೆ ಸ್ವಲ್ಪ ದೂರದ ಹಳ್ಳಿಗೆ, ರಸ್ತೆ ಮಧ್ಯೆ ಬಿಟ್ಟರೂ ಪರವಾಗಿಲ್ಲ ಅಂತ ಆ ವ್ಯಕ್ತಿ ಉತ್ತರಿಸ್ತಾನೆ. ಸಂತೋಷ್ ಅವನ್ನ ಹಿಂಬದಿ ಸೀಟಲ್ಲಿ ಕುಳಿತುಕೊಳ್ಳಲು ಹೇಳ್ತಾನೆ. ಆ ವ್ಯಕ್ತಿ ಕಾರಿನ ಬಾಗಿಲು ತೆಗೆಯುವಾಗ ಮಳೆ ನೀರು ಕಾರಿನ ಒಳಗೆ ಬಿತ್ತು. ಅವನು ಕುಳಿತ ನಂತರ ಮತ್ತೆ ಮೌನ ಆವರಿಸಿತು. ಕೆಲವು ನಿಮಿಷ ಇಬ್ಬರು ಕೂಡ ಮಾತಾಡ್ಲಿಲ್ಲ. ಸ್ವಲ್ಪ ಸಮಯ ನಂತರ ಸಂತೋಷ್ ಮಾತು ಪ್ರಾರಂಭ ಮಾಡ್ತಾನೆ. ಎಷ್ಟು ರಾತ್ರಿ ಎಲ್ಲೋಗ್ತಿದ್ದೀರಿ ಅಂತ. ಬಸ್ ತಪ್ಪಿತು, ಹಳ್ಳಿ ದೂರದಲ್ಲಿದೆ ಅಂತ ಹಿಂಬದಿಯಿಂದ ಒಂದು ಧ್ವನಿ ಬರುತ್ತೆ. ಯಾವ ಹಳ್ಳಿ ಅಂತ ಸಂತೋಷ್ ಕೇಳ್ತಾನೆ. ಆ ವ್ಯಕ್ತಿ ಒಂದು ಹೆಸರನ್ನು ಹೇಳ್ತಾನೆ. ಬಟ್ ಆ ಹೆಸರು ಇವನಿಗೆ ಗೊತ್ತಿರುವುದಿಲ್ಲ. ನಂತರ ರಸ್ತೆ ಇನ್ನಷ್ಟು ಕಾಡಿನ ಒಳಗೆ ತಿರುಗುತ್ತೆ. ಮಂಜು ಹೆಚ್ಚಾಗಿತ್ತು. ಕಾಡಿನ ಹೆಡ್ಲೈಟ್ಗಳು ಮುಂದಿರುವ ರಸ್ತೆ ಮೇಲೆ ಮಾತ್ರ ಬೆಳಕು ಚೆಲ್ತಿತ್ತು. ಆಗ ಸಂತೋಷ್ ಮತ್ತೆ ಕೇಳ್ತಾನೆ, ನಿಮ್ ಹಳ್ಳಿ ಇನ್ನೂ ಎಷ್ಟು ದೂರ ಇದೆ ಅಂತ. ಆವಾಗ ಹಿಂಬದಿಯಿಂದ ಯಾವುದೇ ಉತ್ತರ ಬರುವುದಿಲ್ಲ. ಇವನು ಹಿಂದೆ ನೋಡ್ತಾನೆ. ಹಿಂಬದಿ ಸೀಟಲ್ಲಿದ್ದ ಆ ವ್ಯಕ್ತಿ ಸುಮ್ಮನೆ ಕೂತಿದ್ದ. ಬಟ್ ಅವನ ಮುಖ ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ. ಕಾರಿನ ಒಳಗಿನ ಮಬ್ಬಾದ ಬೆಳಕು ಅವನ ಮುಖದ ಮೇಲೆ ಬೀಳ್ತಿರ್ಲಿಲ್ಲ. ಇನ್ನು ಇಲ್ಲೇ ಸ್ವಲ್ಪ ಮುಂದೆ ಅಂತ ಅವನು ಉತ್ತರಿಸ್ತಾನೆ. ಆವಾಗ ಸಂತೋಷ್ಗೆ ಅಸಹಜ ಭಾವನೆ ಶುರುವಾಗುತ್ತೆ. ಆದ್ರೆ ಅವನು ಏನು ಕೂಡ ಹೇಳಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ರಸ್ತೆ ಬಲಕ್ಕೆ ತಿರುತ್ತಿತ್ತು. ಆ ವ್ಯಕ್ತಿ ಹೇಳ್ತಾನೆ, ಆ ರಸ್ತೆಯಲ್ಲಿ ಹೋಗಿ ಅಂತ. ಸಂತೋಷ್ ಆವಾಗ ಕಾರನ್ನ ಸ್ಲೋ ಮಾಡ್ತಾನೆ. ಆದ್ರೆ ಆ ದಾರಿ ತುಂಬಾ ಕಿರಿದಾಗಿತ್ತು ಮತ್ತು ಸಂಪೂರ್ಣ ಕತ್ತಲಲ್ಲಿ ಮುಳುಗಿತ್ತು. ಈ ದಾರಿ ಕರೆಕ್ಟ್ ಅಂತ ಅವನು ಕೇಳ್ತಾನೆ. ಹೌದು, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ ಅಂತ ಆ ವ್ಯಕ್ತಿ ಉತ್ತರಿಸ್ತಾನೆ. ಸಂತೋಷ್ ಆ ದಾರಿಯಲ್ಲಿ ಕಾರು ಚಲಾಯಿಸಿದ. ಕೆಲವು 100 ಮೀಟರ್ ಮುಂದೆ ಹೋದ ನಂತರ ರಸ್ತೆ ಪಕ್ಕದಲ್ಲಿ ಒಂದು ಹಳೆಯ ಮನೆ ಮಬ್ಬಾಗಿ ಕಾಣ್ತಿತ್ತು. ಮನೆ ಮುಂದೆ ಒಂದು ಚಿಕ್ಕ ಲ್ಯಾಂಟನ್ ದೀಪ ಮಿನುಗ್ತಿತ್ತು. ಇಲ್ಲಿ ನಿಲ್ಲಿಸಿ ಅಂತ ಹಿಂಬದಿಯಿಂದ ಒಂದು ಧ್ವನಿ ಕೇಳುತ್ತೆ. ಸಂತೋಷ್ ಕಾರ್ ನಿಲ್ಲಿಸ್ತಾನೆ. ಅವನು ಹಿಂಬದಿಯ ಬಾಗಿಲು ತೆರೆಯುವ ಶಬ್ದವನ್ನ ಕೇಳ್ತಾನೆ. ನಂತರ ಕಾರಿಂದ ಯಾರು ಇಳುವಂತೆ ಭಾಸವಾಗುತ್ತೆ. ಸರಿ, ಜಾಗ್ರತೆಯಿಂದ ಹೋಗಿ ಅಂತ ಸಂತೋಷ್ ಹೇಳ್ತಾನೆ. ಆವಾಗ ಉತ್ತರ ಬರಲಿಲ್ಲ. ಅವನು ಕನ್ನಡಿ ಮೂಲಕ ಸೀಟ್ ನೋಡ್ತಾನೆ. ನೋಡಿದ್ರೆ ಸೀಟ್ ಖಾಲಿಯಾಗಿತ್ತು. ಅದೇ ಕೂಡಲೇ ಕಾರಿಂದ ಇಳಿದು ಹೋಗಿ ಚೆಕ್ ಮಾಡ್ತಾನೆ. ಬಟ್ ಕಾರಿನ ಹಿಂದುಗಡೆ ಯಾರು ಕೂಡ ಇರಲಿಲ್ಲ. ಸುತ್ತಮುತ್ತ ನೋಡ್ತಾನೆ. ರಸ್ತೆ ಬದಿಯಲ್ಲಿ ಮಣ್ಣಿನಲ್ಲಿ ಕೆಲವು ಮಬ್ಬಾದ ಹೆಜ್ಜೆ ಗುರುತುಗಳು ಅವನಿಗೆ ಕಾಣುತ್ತೆ. ಅವು ಅದೇ ಹಳೆಯ ಮನೆ ಕಡೆ ಹೋಗುತ್ತಿರುವಂತೆ ಅವನಿಗೆ ಗೊತ್ತಾಗುತ್ತೆ. ಆದ್ರೆ ಸ್ವಲ್ಪ ದೂರದಲ್ಲೇ ಆ ಗುರುತುಗಳು ಮಳೆಯಲ್ಲಿ ಮಾಯವಾಗಿದ್ದವು. ಅವನು ಮನೆ ಕಡೆ ಟಾರ್ಚ್ ಬೆಳಕನ್ನು ಹಾಕ್ತಾನೆ. ಮನೆ ತುಂಬಾ ಹಳೆಯದಾಗಿತ್ತು.
ಕಿಟಕಿಗಳು ಮುಚ್ಚಿದ್ದವು. ಲ್ಯಾಂಟನ್ ದೀಪ ಮಾತ್ರ ಮಬ್ಬಾಗಿ ಬೆಳಗ್ತಿತ್ತು. ಸಂತೋಷ್ ಆ ಮನೆ ಕಡೆ ಹೋಗ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ಆವಾಗಷ್ಟೇ ಆ ಮನೆಯಿಂದ ಒಬ್ಬ ವ್ಯಕ್ತಿ ಹೊರ ಬರ್ತಾನೆ. ಯಾರ್ ನೀವು ಅಂತ ಆ ವ್ಯಕ್ತಿ ಕೇಳಿದಾಗ ಇವನು ಆಗಿದ್ನಲ್ಲಿ ವಿವರಿಸ್ತಾನೆ. ಅದನ್ನೆಲ್ಲ ಕೇಳಿ ಆ ವಯಸ್ಸಾದ ವ್ಯಕ್ತಿ ಒಂದ್ ಸ್ವಲ್ಪ ಹೊತ್ತು ಸುಮ್ನಾಗ್ತಾನೆ. ಈ ದಾರಿಲೋಗು ಆಲ್ಮೋಸ್ಟ್ ಎಲ್ಲಾ ಕಾರ್ನವರು ಕೂಡ ಇದೇ ರೀತಿ ಬಂದ್ ಹೇಳ್ತಾರೆ. ಆದ್ರೆ ಈ ಮನೆಯಲ್ಲಿ ಯಾರು ಕೂಡ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸಂತೋಷ್ಗೆ ಮತ್ತಷ್ಟು ಅಸಹಜ ಭಾವನೆ ಉಂಟಾಗುತ್ತೆ. ಅವನ್ ಕೇಳ್ತಾನೆ, ನೀವು ಲ್ಯಾಂಟನ್ ದೀಪನ್ನ ಹಚ್ಚಿದ್ದೀರಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಾ ಈಗಷ್ಟೇ ಹೊರ ಬಂದೆ ಅಂತ. ಸಂತೋಷ್ ಇನ್ನಷ್ಟು ಪ್ರಶ್ನಿಸದೆ ಕಾರಿನ ಹಿಂದಿರುಗ್ತಾನೆ. ಕಾರಿನ ಹಿಂಬದಿ ಸೀಟು ಮಳೆ ನೀರಿಂದ ಒದ್ದೆಯಾಗಿತ್ತು. ಯಾರೋ ಇತ್ತೀಚೆಗೆ ಕುಳಿತಿದ್ದಂತೆ. ಅವನು ಅದೇ ಕೂಡಲೇ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಕಾಣುತ್ತೆ. ಅಲ್ಲಿದ್ದ ಒಬ್ಬ ವ್ಯಕ್ತಿಯೊಟ್ಟಿಗೆ ಹೋಗಿ ಆಗಿದ್ನಲ್ಲಿ ವಿವರಿಸ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಈ ದಾರಿಯಲ್ಲಿ ಮಳೆ ರಾತ್ರಿಗಳಲ್ಲಿ ಕೆಲವರು ಲಿಫ್ಟ್ ಕೇಳುವ ವ್ಯಕ್ತಿಯನ್ನ ಕಂಡಿದ್ದಾರಂತ ಹೇಳ್ತಾರೆ. ಆದ್ರೆ ಯಾರೂ ಖಚಿತವಾಗಿ ಇನ್ನೂ ಕೂಡ ಹೇಳಿಲ್ಲ. ಮಂಜು, ಕತ್ತಲೆ ಮತ್ತು ಆಯಾಸ ಅದೆಲ್ಲ ಆಗಿದ್ದರಿಂದ ಅವರಿಗೆ ಆ ರೀತಿಯೆಲ್ಲ ಭ್ರಮೆ ಆಗಿರ್ಬೋದೇನೋ ಅಂತ. ಸಂತೋಷ್ ಆ ರಾತ್ರಿ ಕಾರವಾರ ತಲುಪಿದ ನಂತರ ಈ ಘಟನೆಯನ್ನ ಮರಿಲಿಲ್ಲ. ಅದರ ನೆಕ್ಸ್ಟ್ ಡೇ ಅವನು ಕಾರಿನ ಹಿಂಬದಿ ಸೀಟನ್ನ ಮತ್ತೆ ಚೆಕ್ ಮಾಡ್ತಾನೆ. ಸೀಟಿನ ಮೇಲೆ ಒದ್ದೆಯಾದ ಮಣ್ಣಿನ ಒಂದು ಸಣ್ಣ ಗುರುತು ಮಾತ್ರ ಉಳಿದಿತ್ತು. ಆ ಗುರುತು ಸಾಮಾನ್ಯವಾಗಿರ್ಬಹುದು, ಆದ್ರೆ ಸಂತೋಷ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಇನ್ನೂ ಉಳಿದಿತ್ತು. ಆ ರಾತ್ರಿ ನನ್ನ ಕಾರಲ್ಲಿ ಕುಳಿತಿದ್ದು ನಿಜವಾಗಿಯೂ ಪ್ರಯಾಣಿಕರೇ ಅಥವಾ ಮಳೆ, ಶಬ್ದ, ಭಯ ಸೇರಿ ನಂಗೆ ಆ ರೀತಿ ಮಾಡಿತ್ತ ಅಂತ.